ಋಷಿ ಓಹೋ ಆಡ ಹುಡ್ಕೊಂಡ ಮಗಳೇ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನಗೆ 2024 ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ನನ್ನ ಜೀವನದಲ್ಲಿ ನಡೆದಿದೆ. ಏನಂತಂದರೆ ಸ್ವೀಟ್ ಮೆಮೊರೀಸ್. ನನಗೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ಅವಕಾಶನ ನನಗೆ 2 ಮಕ್ಕಳು 2024 ನನಗೆ ಕೊಟ್ಟಿದ್ದೆ. ಸೊ ಹಂಗಾಗಿ ನನ್ನ ಜೀವನದಲ್ಲಿ ಬೆಸ್ಟ್ ಅಂದರೆ ಬೆಸ್ಟು 2024 ಅಂತ ನಾನು ಹೇಳ್ಬೋದು. ನನ್ನ ಜೀವನದಲ್ಲಿ ಅಂತೆಂಥ ಅಮೂಲ್ಯವಾದದ್ದು ವರ್ಷ ಅದು ನನಗೆ. ನನ್ನ ಜೀವನ ಪರ್ಯಂತ 2024ನ ನಾನು ಮರೆಯೋಕ್ಕಾಗಲ್ಲ. ನನಗೆ ಯಾವುದೇ ರೀತಿ ಕಹಿ ಘಟನೆ ಅದು ಯಾವುದೂ ನಡೆದಿಲ್ಲ ನನಗೆ ಜೀವನದಲ್ಲಿ. ಬಟ್ ತುಂಬ ಅಂದರೆ ಬೆಸ್ಟ್ ಅಂದರೆ 2024 ನನಗೆ ತುಂಬ ಅಂದರೆ ತುಂಬ ಕೊಟ್ಟಿದೆ. ತುಂಬ ಹ್ಯಾಪಿನೆಸ್ ಕೊಟ್ಟಿದೆ ಆ ಟೈಮ್ ನನಗೆ. 2 ಮುದ್ದಾದ ಮಕ್ಕಳು, ಮತ್ತು ಹಾಗೆ ನನ್ನ ಮಕ್ಕಳಿಗೂ ಫಸ್ಟ್ ನ್ಯೂ ಇಯರ್ ಬಂದಿದೆ. ಸೊ ಹಂಗಾಗಿ ಅವ್ರಿಗೆ ಫೋಟೋ ಶೂಟ್ ಮಾಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಂದೇಳಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಚೆನ್ನಾಗಿರಿ. ನೀವು ಏನು ಬಯಸ್ತೀರಾ ಅದೆಲ್ಲ 2025ರಲ್ಲಿ ಸಿಗಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಓಕೆ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳದು ಫೋಟೋಶೂಟ್ ಮಾಡಿದ್ದೆ, ಅದನ್ನು ನೋಡಿ ಹೇಗಿದೆ ಅಂತಂದೇಳಿ ನೋಡಿ. ಹಾಗೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಂದೇಳಿ ನಿಮ್ಮ ಮನಸ್ಪೂರ್ವಕವಾಗಿ ಅವ್ರಿಗೂ ಆಶೀರ್ವಾದ ಮಾಡಿ. ಇನ್ನು ಮುಂದೆ ಬರುವಂತಹ ದಿನಗಳು ಚೆನ್ನಾಗಿ ಆಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಂದೇಳಿ ಆಶೀರ್ವಾದ ಮಾಡಿ. ಓಕೆ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ಈ ಲಾಗ್ ಮಾಡೋಕ್ಕೆ ಇದೇ ಕಾರಣ. ಮರೆಯೋಕ್ಕಾಗಲ್ಲ 2024 ನನ್ನ ಜೀವನದಾಗ ಮರೆಯೋಕ್ಕೆ ಆಗಲ್ಲ. ಅಂಥ ಮುದ್ದಾದ ಪುಟಾಣಿಗಳು, ಕೈ ಕಾಲು ಸಣ್ಣ ಸಣ್ಣ ಕಾಲು ಕೈ, ಒಂದು ಮುಖ, ಎಷ್ಟು ಚಂದ ಕ್ಯೂಟ್ನೆಸ್ ಆಗಿರೋಂಥ ಮುದ್ದು ಗೊಂಬೆಗಳನ್ನ ಆ ದೇವ್ರು ನನಗೆ ಆಶೀರ್ವಾದ ಮೂಲಕ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆ ದಿನಗಳನ್ನ, ಆ ವರ್ಷ ಫುಲ್ಲು ನನಗೆ ಮರೆಯೋಕ್ಕಾಗಲ್ಲ. ನನಗೆ ಮಾರ್ಚ್ 28ಕ್ಕೆ ಮಕ್ಕಳು ಜನಿಸಿದ್ದು ನನಗೆ 2024ಕ್ಕೆ. ಸೊ ಹ್ಯಾಪಿ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈಗಿನ ನಾನು ಸಾಯೋವರೆಗೂ ಎಷ್ಟೇ ವರ್ಷಗಳು ಚೇಂಜ್ ಆಗಲಿ, ಏನೇ ಆಗಲಿ, ಯಾವ ದಿನಗಳನ್ನೇ ಬರಲಿ, ಬಟ್ ಅದ್ರ ಬಗ್ಗೆ ನಾನು ಥಿಂಕ್ ಮಾಡಲ್ಲ. ಬಟ್ ಇವಾಗ ಕಳೆದಿರುವಂತಹ 2024 ಏನಿದೆ ಅಲ್ವಾ, ತುಂಬ ಬ್ಯೂಟಿಫುಲ್ ನನ್ನ ಮೂಲಕ. ಬಟ್ ನಿಮಗೆ ಯಾವ ವರ್ಷ ನಿಮಗೆ ಬೆಸ್ಟ್ ಅಂತಂದೇಳಿ ನಿಮಗೆ ಅನಿಸಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈಗ ಫೋಟೋಶೂಟ್ ಮಾಡಿರೋದನ್ನ ನಾನು ಹಾಕ್ತೀನಿ, ನೀವು ನೋಡ್ಬೋದು. ನಿಮ್ಮ ಮಕ್ಕಳಿಗೆ ಯಾವುದಾದ ಫೋಟೋಶೂಟ್ ಮಾಡಿದ್ದೀರಾ ಅದರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಇಲ್ಲಿ ನೋಡ್ಬೋದು ನಾನು ರೆಡಿ ಮಾಡಿದ್ದೀನಿ. ಹಾಗೆ ಮಕ್ಳಿಗೂ ರೆಡಿ ಮಾಡಿದ್ದೆ. ಒಂದೇ ಸರಿ ಎಲ್ಲ ರೆಡಿ ಮಾಡಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾನು ಎಲ್ಲ ಒಂದೇ ಸಾರಿ ರೆಡಿ ಮಾಡಿ ವಿಡಿಯೋ ಮಾಡಿರೋದು. ಜೊತೆಗೆ ರೂಪಕ್ಕ ಇದ್ದರು, ರೂಪಕ್ಕನ ಯಾವಾಗಾದರೂ ತೋರಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ತೋರಿಸಲ್ಲ. ನೆಕ್ಸ್ಟ್ ಮತ್ತು ಇನ್ನೊಂದು ಏನಾದರೂ ವಿಡಿಯೋ ಮಾಡಿದರೆ ಅವ್ರು ಯಾರು ಏನು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ತೊಗೊಂಡಿರೋದು ನಾನು ಅಕ್ಕಿ ಮಾತ್ರ ತೊಗೊಂಡಿದ್ದೀನಿ. ಅಕ್ಕಿಲಿನೇ ಎಲ್ಲ ಬರೆದಿರೋದು. ಇನ್ನು ಅದು ಕೆಂಪು ಕಾಣಿಸ್ತಾ ಇದೆ ಅಲ್ವಾ, ಕೆಂಪು ಕಾಣಿಸೋದು ಏನಂದ್ರೆ ಅದೂ ಅಕ್ಕಿನೇ. ಅದಕ್ಕೇನೆಂದರೆ ಅಕ್ಷತೆ ಥರ ಮಾಡಿದ್ದೀನಿ. ಸ್ವಲ್ಪ ಅಕ್ಕಿಗೆ ಎಣ್ಣೆ ಮತ್ತು ಕುಂಕುಮ ಹಾಕ್ಬಿಟ್ಟು ಈ ಥರ ಮಾಡಿದರೆ ಈ ಕಲರ್ ಬರುತ್ತೆ. ಹಾಗಾಗಿ ಅದು ಇನ್ನು ವೈಟ್ ಇರೋದು ಅದು ಅಕ್ಕಿನೇ. ಅಕ್ಕಿಲಿ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು 2025 ಅಂತ ಬರೆದಿರೋದು. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಯಜಮಾನ್ರಿಗಂತೂ ತುಂಬ ಇಷ್ಟ ಆಗೋಯ್ತು. ನೋಡಿ, ಫೋಟೋಶೂಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಹೆಂಗೋ ಒದ್ದಾಡ್ತಾರೆ ನೋಡಿ. ಋತಿಕಾ ಇದ್ದಾಳಲ್ವ, ಸ್ವಲ್ಪ ಜೋರು ಅವಳು. ಎಲ್ಲ ಫೋಟೋ ತೆಗಿಯೋಷ್ಟರಲ್ಲ ಎಷ್ಟು ಸಾರಿ ಕೆಡಿ ಸಿಗ್ತಾರೋ ದೇವ್ರಿಗೆ ಗೊತ್ತು. ಹೆಂಗೂ ರೂಪಕ್ಕೆ ಇರೋದಕ್ಕೋಸ್ಕರ
ಮುಗೀತು. ಅವರು ಪಾಪುನ ಹಿಡ್ಕೊಂಡಂಗೆಲ್ಲ ನಾನು ಫೋಟೋ ಶೂಟ್ ಮಾಡಿದೆ, ಮತ್ತು ವೀಡಿಯೋನೂ ಮಾಡಿಕೊಂಡೆ. ಒಂದು 18 ಸೆಕೆಂಡ್ ಈ ಥರ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡು ಅದನ್ನೇ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಹಾಗೆ ನಮ್ಮ ಯಜಮಾನ್ರು ಬಂದಿದ್ರು, ಅವ್ರ ಮೊಬೈಲು ಫೋಟೋ ತೆಗೆದೆ. ಚೆನ್ನಾಗಿ ಬಂದಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗಲೇ ಫೋಟೋ ಶೂಟ್ ಎಲ್ಲ ಮುಗಿಸಿದ್ದೀನಿ, ಮುಗಿಸ್ಬಿಟ್ಟೆ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಅದನ್ನು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಹಂಗಾಗಿ ಒಬ್ಬಳು ಇವಾಗ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ಪಕ್ಕದ ಮನೆ ಆಂಟಿ ಅವಳನ್ನ ಎತ್ಕೊಂಡು ಹೋಗಿದ್ದಾರೆ. ಇವಾಗ ಏನಂದರೆ ಋತಿಕಾ ಮತ್ತು ನಾನು ಇಬ್ಬರೇ ಇರೋದಿಲ್ಲಿ. ಋತಿಕಾ ನೋಡಿ ಆಟ ಆಡ್ತಾ ಇದ್ದಾಳೆ, ಕಾಲು ಗೆಜ್ಜೆ ಹಾಕ್ಕೊಂಬಿಟ್ಟಿದ್ದಾಳು, ಅದಕ್ಕೆ ಗಲ್ 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 ಅಂತವಳೆ. ಅವಕಂದ 9 ಮಂತದ ಫೋಟೋ ಶೂಟ್ ಮಾಡಿದ್ದೀನಿ, ಅದು ಹಾಕ್ತೀನಿ, ಎಡಿಟಿಂಗ್ ಮಾಡಿಬಿಟ್ಟು ಹಾಕಬೇಕು. ನಂದು ನೋಡಿ ಸಿಂಪಲ್ ಡ್ರೆಸ್, ಮೊನ್ನೆ ಮೀಶೋದಲ್ಲಿ ತರಿಸಿದ್ದು. ಇದು 2 ಟಾಪ್ ಬಂದಿದೆ. 2 ಟಾಪಿಗೆ ಎಷ್ಟಾಯ್ತು ಅಂದರೆ 480 ರೂಪಾಯಿ ಆಗಿದೆ ಅಮೌಂಟು. ಇದೇನೆಂದರೆ ಇವಾಗ ಫೀಲ್ಡಿಂಗ್ ಮಾಡೋಕ್ಕೆ ಬೇಕಾಗಿತ್ತು ನನಗೆ. ನನ್ನ ಬಟ್ಟೆಗಳೆಲ್ಲ ತುಂಬ ಟೈಟ್ ಆಗಿಬಿಟ್ಟಿದ್ದಾವೆ, ದಪ್ಪ ಆಗಿದ್ದೀನಿ ಅಲ್ವಾ. ಸೊ ಹಂಗಾಗಿ ಅವು ಯಾವುದೋ ಡ್ರೆಸ್ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಮತ್ತೆ ಹೊಸ ಡ್ರೆಸ್ ಫೀಲ್ಡಿಂಗ್ ಮಾಡೋದನ್ನೇ ನಾನು ತರಿಸ್ಕೊಂಡಿದ್ದೀನಿ. ಇದು ಈ ಕಡೆಗೆ ಜಿಬ್ಬೆಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ನೀವು ಏನಾದರೂ ತೊಗೊತೀನಿ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ, ನೀವು ತೊಗೊಳ್ಬೋದು. ತುಂಬ ಚೆನ್ನಾಗಿದೆ. 480 ರೂಪಾಯಿಗೆ 2 ಟಾಪ್ ಬರುತ್ತೆ. ಆರೆಂಜ್ ಕಲರ್ದೊಂದು ಮತ್ತು ಇದು ಒಂದು ಬಂದಿದೆ. ನಾನು ಇಲ್ಲಿ ಫೋಟೋ ಹಾಕ್ತೀನಿ ಯಾವ ಥರ ಇರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಓಕೆ, ಈ ವಿಡಿಯೋನ ಸ್ವಲ್ಪ 2 ದಿನ ಲೇಟಾಗಿ ಹಾಕ್ತಾ ಇದ್ದೀನಿ. ಮತ್ತು ನೀವು ನ್ಯೂ ಇಯರಿಗೆ ಮಾಡಿಬಿಟ್ಟು ಇವತ್ತು ಹಾಕಿದ್ರಿ ಅಂತಂದೇಳಿ ಅಂದ್ಕೊಳ್ಬೇಡಿ. ಬಟ್ 2 ದಿನ ಆದಮೇಲೆ ಇನ್ನೇನು ಯುಗಾದಿ ಬರೋವರೆಗೂ ಟೈಮ್ ಇದೆ ಅಲ್ವಾ, ನ್ಯೂ ಇಯರು. ಸೊ ಹಂಗಾಗಿ ನಿಮಗೆ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. 2 ದಿನ ಆದಮೇಲೆ ವಿಶ್ ಮಾಡ್ತಾ ಇದ್ದೀನಿ. 2 ದಿನ ಆದಮೇಲೆ ವಿಡಿಯೋ ಹಾಕಿದ್ದೀನಿ. ಓಕೆ, ಫೋಟೋಸ್ ನೋಡಿ ಈ ಥರ ಬಂದಿದೆ. ಹೆಂಗೋ ಒಂದು ಹಿಡ್ದು ಫೋಟೋ ತೆಗ್ದಿರೋದು, ಎಲ್ಲ ಅಳಿಸೆಳ್ಸ ಹಾಕ್ತಾರೆ. ಚೆನ್ನಾಗಿ ಬಂದಿದೆ ಅಲ್ವಾ. ಹಂಗೆ ನಾನು ಮತ್ತು ನಮ್ಮ ಯಜಮಾನ್ರು ರೂಪಕ್ಕೂ ತೆಗೆಸ್ಕೊಂಡಿದ್ದಾರೆ. ಅವ್ರದ್ದು ನಾನು ಆ್ಯಡ್ ಮಾಡಿಲ್ಲ. ಬಟ್ ನನ್ನ ಮಕ್ಕಳದು ಮತ್ತು ನಮ್ಮ ಯಜಮಾನ್ರದ್ದು ನಂದು ಅಷ್ಟೇ ಹಾಕಿರೋದು ನಾನು ಫೋಟೋಸ್ ಇಲ್ಲಿ. ಫೋಟೋ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವಳು ಋತಿಕಾ, ಮತ್ತು ತುಂಬ ಕಿರಿಸ್ತಾ ಇದ್ಲು ಅವಳು. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ತೆಗ್ದಿದ್ದೀನಿ. ಒಂದು ಸರಿ ಚೆನ್ನಾಗಿ ಮಾಡಿರಲಿಲ್ಲ, ಮತ್ತೆ ಕೆಡಿಸಿ ಮತ್ತೆ 2ನೇ ಸರಿ ಹಾಕಿ ತೆಗ್ದಿರೋದು ಫೋಟೋಸು. ಮತ್ತು ವೀಡಿಯೋ ಮಾಡಿಕೊಂಡೆ. ಒಂದು ಸ್ವಲ್ಪ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಋಷಿ, ಓಹೋ ಆಡ ಹುಡುಗಂದ ಮಗಳೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಸಾರಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಯುಗಾದಿಯಲ್ಲಿನೇ ಮಾಡೋದು, ಬಟ್ ಏನೋ ಕ್ಯಾಲೆಂಡರ್ ಮೂಲಕ ಇದೊಂದು ಆಚರಿಸ್ಬೇಕಲ್ವ. ಸೊ ಹಂಗಾಗಿ ಫೋಟೋಶೂಟ್ ಒಂದು ಮಾಡಿಬಿಟ್ಟೆ. ಓಕೆ.